Good morning students. I am Ramamani from Thuddalthmara High School. Today in this class, let us discuss about 10th standard second language English. The lesson name is The Concert. The concert lesson is written by Shanta Rameshwara Rao. Before going to the lesson, they have given here a small activity. Let's discuss about that. Okay. Can you identify the person in this picture? Look at the picture closely. How does it strike you? Can you describe his feelings from the expression on his face? Music is God's gift to man, the only art of heaven given to earth, the only art of earth we take to heaven. This quote or quotation given by Walter Savage Landor. Here they have given here one picture. See from this picture. After seeing this picture, in this picture this fellow is looking like singing. ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ ನೋಡಿದಾಗ ನಮ್ಗೆ ಅನ್ಸುತ್ತೆ ಈ ವ್ಯಕ್ತಿ ಇಲ್ಲಿ ಹಾಡ್ತಾ ಇರ್ತಕ್ಕಂಥದ್ದು ಒಂದು ಧ್ವನಿ ನಮಗೆ ಚಿತ್ರ ನೋಡಿದಾಗ ಅವರು ಹಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮಕ್ಕಳ. ಇಲ್ಲಿ ಮ್ಯೂಸಿಕ್ ಈಸ್ ಗಾಡ್ಸ್ ಗಿಫ್ಟ್ ಟು ಮ್ಯಾನ್. ಸಂಗೀತ ಅಂತಕ್ಕಂಥದ್ದು ಒಂದು ಗಾಡ್ಸ್ ಗಿಫ್ಟ್, ದೇವರ ಒಂದು ಕೊಡುಗೆ, ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂತಹ ಕೊಡುಗೆ ಅಂತ ಹೇಳಿ ಹೇಳ್ತಾರೆ. ದ ಓನ್ಲಿ ಆರ್ಟ್ ಆಫ್ ಹೆವನ್ ಗಿವನ್ ಟು ಅರ್ತ್, ದ ಓನ್ಲಿ ಆರ್ಟ್ ಆಫ್ ಅರ್ತ್ ವಿ ಟೇಕ್ ಟು ಹೆವನ್. ನೋಡಿ, ಸಂಗೀತ ಅಂತಕ್ಕಂಥದ್ದು ಮಾತ್ರನೇ ಒಂದು ಕಲೆ ಆಗಿದೆ. ಇದನ್ನ ನಾವು ಹೆವನ್, ಸ್ವರ್ಗಕ್ಕೆ, ಈ ಒಂದು ಸಂಗೀತದ ಮುಖಾಂತರ ನಾವು ಸ್ವರ್ಗಕ್ಕೂ ಸಹ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ಸ್ವರ್ಗದಿಂದ ನಮಗೆ ಸಿಕ್ಕಿರ್ತಕ್ಕಂತಹ ಕೊಡುಗೆ, ಭೂಮಿಗೆ ಬಂದಿರತಕ್ಕಂತಹ ಕೊಡುಗೆನೂ ಸಹ ಇಲ್ಲಿ ಸಂಗೀತನೇ ಆಗಿದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಓನ್ಲಿ ಆರ್ಟ್ ಆಫ್ ಅರ್ತ್ ವಿ ಟೇಕ್ ಟು ಹೆವನ್. ಇದನ್ನೇ ನಾವು ಸ್ವರ್ಗಕ್ಕೂ ಸಹ ತೆಗೆದುಕೊಂಡು ಹೋಗ್ಬೋದು. ಹಾಗೇನೆ ಸ್ವರ್ಗದಿಂದ ಭೂಮಿಗೂ ಸಹ ಬಂದಿರತಕ್ಕಂತಹ ಒಂದು ಏಕೈಕ ಕೊಡುಗೆ ಅಂತಂದ್ರೆ ಇಲ್ಲಿ ನಾವೇನಂತ ಹೇಳ್ಬೋದು, ಸಂಗೀತ ಅಂತ ಹೇಳ್ಬೋದು ಅಂತ ಹೇಳಿ ವಾಲ್ಟರ್ ಸ್ಯಾವೇಜ್ ಲ್ಯಾಂಡರ್ ಅವರು ಹೇಳಿದ್ದಾರೆ. ದಿಸ್ ಈಸ್ ಹೌ ವಾಲ್ಟರ್ ಸ್ಯಾವೇಜ್ ಲ್ಯಾಂಡರ್ describes the gift of music. ಹೀಗೆ ಈ ರೀತಿಯಲ್ಲಿ ಈ ವಾಲ್ಟರ್ ಸ್ಯಾವೇಜ್ ಲ್ಯಾಂಡರ್ ಅವರು ವರ್ಣಿಸಿದ್ದಾರೆ ಗಿಫ್ಟ್ ಆಫ್ ಮ್ಯೂಸಿಕ್. ಸಂಗೀತ ಅಂತಕ್ಕಂಥದ್ದು ಹೇಗೆ ಒಂದು ಕೊಡುಗೆಯಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಟು ದ ಹ್ಯೂಮನ್ ಕೈಂಡ್, ಒಬ್ಬ ಮನುಷ್ಯನ ಒಂದು ಮನೋಭಾವಕ್ಕೆ ತಕ್ಕ ಹಾಗೆ ಈ ಸಂಗೀತ ಅನ್ನೋದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ನಾವು ಈ ಒಂದು ಪಾಠದ ಮುಖಾಂತರ, ದ ಕಾನ್ಸೆಪ್ಟ್ ಪಾಠದ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯು ಮೇ ಹ್ಯಾವ್ ಯುವರ್ ಓನ್ ವೇ ಆಫ್ ಲುಕಿಂಗ್ ಅಟ್ ಮ್ಯೂಸಿಕ್. ಮಕ್ಕಳೇ, ಈಗ ನಾವು ಸಂಗೀತವನ್ನ ಒಬ್ಬೊಬ್ಬರು ಸಹ ಒಂದೊಂದು ವಿಧದ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕೆಲವೊಂದನ್ನ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಫಾರ್ ಇನ್ಸ್ಟಾನ್ಸ್, ಒನ್ ಆಫ್ ಯು ಮೇ ಸೇ, ಕೆಲವು ನಾವಿಲ್ಲಿ ಹೇಳ್ಬೋದು ಸಂಗೀತ ಅಂದ್ರೆ ಹೇಗೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಲ್ಲಿ ಅದು ತನ್ನ ಪರಿಣಾಮವನ್ನ ಬೀರುತ್ತೆ. ಅದು ಹೇಗೆ ಅಂತ ನಾವಿಲ್ಲಿ ನೋಡೋಣ. ಮ್ಯೂಸಿಕ್ ಇಸ್ ಎ ಸೋರ್ಸ್ ಆಫ್ ಇಮ್ಯಾಜಿನೇಷನ್. ಇಲ್ಲಿ ಹೇಳ್ತಾರೆ, ನಮ್ಮ ಕಲ್ಪನೆ ನಾವು ಎಲ್ಲಿಯ ಯಾವ ಹಂತದವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಯವರೆಗೂ ಸಹ ನಮಗೆ ಸಂಗೀತ ಅನ್ನೋದು ನಮ್ಮ ಕಲ್ಪನೆ, ನಮ್ಮ ಕಲ್ಪನಾತೀತವಾದದ್ದು, ಊಹಾತೀತವಾದದ್ದು ಅಂತ ಹೇಳಿ ಸಂಗೀತವನ್ನ ಹೇಳ್ಬೋದು. ಅದೇ ರೀತಿಯಲ್ಲಿ ಮ್ಯೂಸಿಕ್ ಇಸ್ ಅ ಸೋರ್ಸ್ ಆಫ್ ಇಮ್ಯಾಜಿನೇಷನ್. ಹಾಗೇನೆ ಇಲ್ಲಿ ಕೆಲವೊಂದು ನಿಮ್ಗೆ ಕೊಟ್ಟಿದ್ದಾರೆ. ಮ್ಯೂಸಿಕ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್. ಮ್ಯೂಸಿಕ್ ಟೆಲ್ಸ್ ಮೀ ದ ಬ್ಯೂಟಿ ಆಫ್ ದ ವರ್ಲ್ಡ್. ಹಾಗೇನೆ ಮ್ಯೂಸಿಕ್ ಮೇಕ್ಸ್ ಮೀ ಪ್ಲೆಷರಬಲ್ ಅಂಡ್ ಕಂಫರ್ಟಬಲ್ ಅಂಡ್ ರಿಲ್ಯಾಕ್ಸಬಲ್. ಓಕೆ, ಇದೇ ರೀತಿಯಲ್ಲಿ ಅಂಡ್ ಫಾರ್ ಮೀ ಮ್ಯೂಸಿಕ್ ಈಸ್ ಎವ್ರಿಥಿಂಗ್ ಅಂತ ಹೇಳಿ. ಹಾಗೇನೆ ಮ್ಯೂಸಿಕ್ ಈಸ್ ಹ್ಯಾಪಿನೆಸ್, ಮ್ಯೂಸಿಕ್ ಈಸ್ ಕಾಂಟೋಲೆನ್ಸ್ ಟು ದ ಸ್ಯಾಡ್ ಹಾರ್ಟ್ಸ್. ಓಕೆ, ಮ್ಯೂಸಿಕ್ ಈಸ್ ಇಟ್ ಈಸ್ ಅ ಎಕ್ಸೈಟ್ಮೆಂಟ್. ಇದೊಂದು ಎಕ್ಸೈಟ್ಮೆಂಟ್ ಆಗಿ ಸಹ ನಮ್ಮ ಜೀವನದಲ್ಲಿ ವರ್ಕೌಟ್ ಆಗುತ್ತೆ. ಹಾಗೆಯೇ ಮ್ಯೂಸಿಕ್ ಈಸ್ ಈಗರ್ನೆಸ್, ಹೊಸ ಒಂದು ವಿಚಾರಗಳ ಬಗ್ಗೆ ನಮಗೆ ಒಂದು ಕುತೂಹಲವನ್ನು ಬೆಳೆಸ್ಕೊಳ್ಳಿಕ್ಕೂ ಸಹ ನಮಗೆ ಸಹಾಯ ಆಗುತ್ತೆ. ಹಾಗೆಯೇ ಮ್ಯೂಸಿಕ್ ಈಸ್ ಅ ಲಾಟ್ ಆಫ್ ಪ್ಲೆಷರ್ ಇನ್ ಸೋ ಮೆನಿ ಲೈಫ್ಸ್. ಹಾಗೆಯೇ ಮ್ಯೂಸಿಕ್ ಇಟ್ಸೆಲ್ಫ್ ಇಸ್ ಅನದರ್ ವರ್ಲ್ಡ್ ಟು ದ ರೊಮ್ಯಾಂಟಿಕ್ ಪೀಪಲ್ ಅಂತ ಇಲ್ಲಿ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಲ್ಲಿ ನಾವು ಸಂಗೀತವನ್ನ ತನ್ನದೇ ಆದ ರೀತಿಯಲ್ಲಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ಒಂದು ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳ. ಇನ್ ದಿಸ್ ಲೆಸನ್ ವಿ ನೋ ಮೋರ್ ಅಬೌಟ್ ದ ಮ್ಯೂಸಿಕ್ ಚಿಲ್ಡ್ರನ್. ಇಲ್ಲಿ ಒಂದು ಹಿಯರ್ ದೇ ಹ್ಯಾವ್ ಗಿವನ್ ಎ ಸ್ಮಾಲ್ ಪೋಯಮ್ towards the music. Now let's we enjoy it. Okay, I hear the music. Music is love. Music is life.
Music can tell a story. Music cheers but also brings memories. What's so special about music? When I listen to music, it takes me to another world. Music is my passion. Music soothes the soul. Music can take away the pain. Our life is music. Music inspires me. Music flows through me. Do you hear it? Come dance with me tonight. ಅಂತ ಹೇಳಿ ಒಂದು ಸ್ಮಾಲ್ ಪೋಯಮ್ ದೇ ಹ್ಯಾವ್ ಗಿವನ್ ಹಿಯರ್ ಟು ಟೆಲ್ ದ ಲಾಟ್ ಆಫ್ ಥಿಂಗ್ಸ್ ಆರ್ ಹಿಡನ್ ಇನ್ ದ ಮ್ಯೂಸಿಕ್. ಈ ಒಂದು ಪದ್ಯ ಓದಿದಾಗ ಅನೇಕ ವಿಚಾರಗಳು ಈ ಒಂದು ಪದ್ಯದಲ್ಲಿ ಅಡಗಿದೆ ಅಂತಕ್ಕಂಥದ್ದು, ಸಂಗೀತದಲ್ಲಿ ಅಡಗಿದೆ ಅಂತಕ್ಕಂಥ ಒಂದು ವಿಚಾರಗಳು ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಸಿ ಐ ಹಿಯರ್ ದ ಮ್ಯೂಸಿಕ್. ನಾನು ಸಂಗೀತವನ್ನು ಕೇಳ್ತಾ ಇದ್ದೀನಿ. ಮ್ಯೂಸಿಕ್ ಈಸ್ ಲವ್. ಸಂಗೀತ ಅಂತಕ್ಕಂಥದ್ದು ಒಂದು ಪ್ರೀತಿಯಾಗಿದೆ. ಮ್ಯೂಸಿಕ್ ಈಸ್ ಲೈಫ್. ಎಷ್ಟೋ ಜನರಿಗೆ ಸಂಗೀತ ಅಂತಕ್ಕಂಥದ್ದು ಜೀವನವೂ ಸಹ ಆಗಿದೆ. ಮ್ಯೂಸಿಕ್ ಕ್ಯಾನ್ ಟೆಲ್ ಎ ಸ್ಟೋರಿ. ಸಂಗೀತದ ಮುಖಾಂತರ ನಾವು ಅನೇಕ ಕಥೆಗಳನ್ನು ಸಹ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದೊಂದು ಕಥೆಯೇ ಆಗಿದೆ. ಮ್ಯೂಸಿಕ್ ಚಿಯರ್ಸ್. ಒಂದು ಮ್ಯೂಸಿಕ್ ಯಾವುದಾದ್ರೂ ಒಂದು ಮ್ಯೂಸಿಕ್ ನಾವು ಕೇಳಿದ ತಕ್ಷಣ ಅದೇನು ಮಾಡುತ್ತೆ, ನಮಗೆ ಒಂದು ಸಂತೋಷವನ್ನು ನಮಗಿಲ್ಲಿ ಕೊಡುತ್ತೆ. ಬಟ್ ಆಲ್ಸೋ ಬ್ರಿಂಗ್ಸ್ ಮೆಮೊರೀಸ್. ಸಂಗೀತ ಅಂತಕ್ಕಂಥದ್ದು ನಮಗೆ ಅನೇಕ ನೆನಪುಗಳನ್ನು ತಂದು ಕೊಡುತ್ತೆ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸನ್ನು, ನಮ್ಮ ಅಡೋಲಸೆನ್ಸ್ ಏಜಿನ ಒಂದು ತುಂಟತನಗಳನ್ನು ಎಲ್ಲವನ್ನ ಸಹ ನೆನಪಿಸ್ಲಿಕ್ಕೆ ನಮಗೊಂದು ಸಂಗೀತ ಅನ್ನೋದು ಕಾರಣ ಆಗುತ್ತೆ. ಹಾಗೆಯೇ ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಮ್ಯೂಸಿಕ್? ಹಾಗಾದ್ರೆ ಇನ್ನು ಅನೇಕ ಏನು ವಿಚಾರಗಳಿದೆ ಈ ಒಂದು ಸಂಗೀತದಲ್ಲಿ ಅಂತ ನಾವು ತಿಳ್ಕೊಳ್ಳೋದೇ ಆದರೆ ಮಕ್ಕಳೇ, ವೆನ್ ಐ ಲಿಸನ್ ಟು ಮ್ಯೂಸಿಕ್, ನಾವು ಯಾವಾಗ ಸಂಗೀತವನ್ನು ಕೇಳ್ತೀವಿ, ಇಟ್ ಟೇಕ್ಸ್ ಮೀ ಟು ಅನದರ್ ವರ್ಲ್ಡ್. ಸಂಗೀತವನ್ನು ಕೇಳ್ತಾ 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 ಮತ್ತೊಂದೇ ರೀತಿಯ ಒಂದು ಪ್ರಪಂಚಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಸಂಗೀತಕ್ಕಿದೆ. ಮ್ಯೂಸಿಕ್ ಈಸ್ ಮೈ ಪ್ಯಾಷನ್. ಮ್ಯೂಸಿಕ್ ಅಂತಕ್ಕಂಥದ್ದು ನನ್ನ ಪ್ಯಾಷನ್ ಆಗಿದೆ. ಅಂದರೆ ನನಗೆ ಇಷ್ಟಕ್ಕಾಗಿ ಕಲಿತಕ್ಕಂಥ ಒಂದು ವಿಚಾರ ಈ ಒಂದು ಸಂಗೀತ ಆಗಿದೆ. ಅಂದರೆ ನಾವೆಲ್ಲಿ ಹೇಳ್ತೀವಿ ವೃತ್ತಿ ಪ್ರವೃತ್ತಿ ಅಂತ ಹೇಳ್ತೀವಿ, ಪ್ರೊಫೆಷನ್ ಅಂತ ಹೇಳ್ತೀವಲ್ಲ, ಅಂದರೆ ನಮ್ಮ ಪ್ರೊಫೆಷನ್ ನಾವು ಮಾಡ್ತಕ್ಕಂಥ ಒಂದು ಕೆಲಸ. ಪ್ಯಾಷನ್ ಅಂದಾಗ ಏನಾಗುತ್ತೆ, ನಾವು ಇಷ್ಟಪಟ್ಟು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ, ನಮ್ಮ ಹವ್ಯಾಸಗಳಾಗುತ್ತೆ. ಆ ರೀತಿಯಲ್ಲಿ ಸಂಗೀತ ಅನ್ನೋದೊಂದು ಪ್ಯಾಷನ್ ಆಗಿದೆ. ಅದಿಲ್ಲದೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ, ಸಂಗೀತವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಜೀವನ ಮಾಡ್ತಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡ್ತೀವಿ. ಮ್ಯೂಸಿಕ್ ಸೂದಸ್ ದ ಸೋಲ್. ನೋಡಿ, ನಮ್ಮ ಆತ್ಮಗಳಿಗೆ ಒಂದು ಸಂತೃಪ್ತಿಯನ್ನು ನಮಗೆ ತಂದು ಕೊಡ್ತಕ್ಕಂತಹ ಶಕ್ತಿ, ಚೈತನ್ಯ ಯಾವುದಕ್ಕಿದೆ? ಸಂಗೀತಕ್ಕಿದೆ ಮಕ್ಕಳೇ. ಮ್ಯೂಸಿಕ್ ಕ್ಯಾನ್ ಟೇಕ್ ಅವೇ ದ ಪೇನ್. ನೋಡಿ, ಸಂಗೀತ ಅಂತಕ್ಕಂಥದ್ದು ನಮ್ಮನ್ನ, ನಾವು ಎಷ್ಟೇ ದುಃಖದಲ್ಲಿ, ತೊಂದರೆಯಲ್ಲಿ, ನೋವಲ್ಲಿ ಇದ್ರೂ ಸಹ ನಾವು ಯಾವುದೋ ಒಂದು ಮ್ಯೂಸಿಕ್ ಅನ್ನ ಕೇಳಿದಾಗ, ಅದರಲ್ಲಿ ಬರ್ತಕ್ಕಂಥ ಒಂದು ಭಾವಾರ್ಥವನ್ನ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಅಷ್ಟು ನೋವನ್ನು ಸಹ ಹೊರಹಾಕ್ತಕ್ಕಂಥ ಒಂದು ಸಾಮರ್ಥ್ಯ ಸಂಗೀತಕ್ಕಿದೆ. ಅವರ್ ಲೈಫ್ ಇಸ್ ಮ್ಯೂಸಿಕ್. ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ನಮ್ಮ ಜೀವನವೇ ಒಂದು ರೀತಿಯಲ್ಲಿ ಸಂಗೀತದ ಹಾಗೆ ಕಾಣುತ್ತೆ. ಆ ಸಂಗೀತದಲ್ಲಿ ಹೇಗೆ ಲಯಬದ್ಧವಾಗಿ ಬರುತ್ತೆ, ಏರಿಳಿತಗಳಿದೆ, ಮಾಡ್ಯುಲೇಷನ್ ಆಫ್ ವಾಯ್ಸ್ ನಾವು ಹೇಗೆ ನೋಡ್ತೀವಿ ಮ್ಯೂಸಿಕ್ ಅಲ್ಲಿ, ಅದೇ ರೀತಿಯಲ್ಲಿ ಇನ್ ಅವರ್ ಲೈಫ್ ಆಲ್ಸೋ ವಿ ಕ್ಯಾನ್ ಸಿ ದ ಮಾಡ್ಯುಲೇಷನ್ ಆಫ್ ವೇರಿಯೇಷನ್ ಆಫ್ ಥಿಂಗ್ಸ್. ಸುಖ, ದುಃಖ, ನೋವು, ನಲಿವುಗಳನ್ನೆಲ್ಲ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಸಂಗೀತದ ರೀತಿಯಲ್ಲೇ ನಮ್ಮ ಜೀವನ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಮ್ಯೂಸಿಕ್ ಇನ್ಸ್ಪೈರ್ಸ್ ಮೀ. ಹಾಗಾದ್ರೆ ನಾವು ಯಾಕೆ ಸಂಗೀತವನ್ನ ಕೇಳಬೇಕು, ಯಾಕೆ ಸಂಗೀತವನ್ನ ಕಲಿಬೇಕು, ಯಾಕೆ ಸಂಗೀತವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ, ಸಂಗೀತ ಅಂತಕ್ಕಂಥದ್ದು ನಮಗೆ ಒಂದು ಇನ್ಸ್ಪಿರೇಷನ್ ಆಗಿದೆ, ನಮಗೊಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಒಂದು ಶಕ್ತಿ ಸಂಗೀತಕ್ಕಿದೆ. ಮ್ಯೂಸಿಕ್ ಫ್ಲೋಸ್ ಥ್ರೂ ಮೀ. ಸಂಗೀತ ಅಂತಕ್ಕಂಥದ್ದು ನಮ್ಮನ್ನ ಯಾವಾಗಲೂ ಸಹ ಸದಾ ತೇಲೋ ಹಾಗೆ ಮಾಡುತ್ತೆ, ನಮ್ಮನ್ನ ಯಾವಾಗಲೂ ಸಹ ಖುಷಿಯಿಂದ ಇರೋ ಹಾಗೆ ಮಾಡ್ತಕ್ಕಂಥ ಒಂದು ಶಕ್ತಿ, ಚೈತನ್ಯ ಸಂಗೀತಕ್ಕಿದೆ. ಡು ಯು ಹಿಯರ್ ಇಟ್? ಮಕ್ಕಳೇ, ಹಾಗಾದ್ರೆ ಇಷ್ಟೆಲ್ಲ ವಿಚಾರ ಸಂಗೀತದ ಮುಖಾಂತರ ನೀವೆಲ್ಲ ತಿಳ್ಕೊಂಡ್ರಲ್ಲ, ಹಾಗಾದ್ರೆ ನೀವು ಸಂಗೀತವನ್ನ ಕೇಳಿಸ್ಕೊಳ್ತೀರಾ? ಕೇಳುವಂತಹ ಒಂದು ಆಸಕ್ತಿ ನಿಮ್ಮಲ್ಲಿ ಇದೆಯಾ, ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಕಮ್ ಡ್ಯಾನ್ಸ್ ವಿತ್ ಮೀ ಟು ನೈಟ್. ಹಾಗಾದ್ರೆ ನೀವೆಲ್ಲ ಸಂಗೀತವನ್ನ ಕೇಳೋದೇ ಆದ್ರೆ ಬನ್ನಿ ನನ್ನ ಜೊತೆಲಿ ನರ್ತಿಸೋಣ, ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಇದೊಂದು ಇಟ್ಸ್ ಎ ಸ್ಮಾಲ್ ಪೋಯಮ್ ದೇ ಹ್ಯಾವ್ ಗಿವನ್ ಹಿಯರ್ to understand more about the things about music, children. Come, let us know about the lesson, today's lesson, the concert. Perhaps you would like to read a real life incident in which a boy's ambition was fulfilled at last. If so, read on. ನೋಡಿ, ಇಲ್ಲಿ ಹೇಳ್ತಾರೆ ನಿಮಗೆ, ಪರ್ಹ್ಯಾಪ್ಸ್ ಯು ವುಡ್ ಲೈಕ್ ಟು ರೀಡ್ ಎ ರಿಯಲ್ ಲೈಫ್ ಇನ್ಸಿಡೆಂಟ್. ನಿಜವಾದ ಜೀವನದಲ್ಲಿ ಘಟಿಸಿರುವಂತಹ ಒಂದು ಘಟನೆಯ ಬಗ್ಗೆ ಆ ಒಂದು ಘಟನೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗಿದೆ? ಒಬ್ಬ ವ್ಯಕ್ತಿ, ಒಂದು ಹುಡುಗನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ ಆಗಿದೆ. ವಿಚ್ ಎ ಬಾಯ್ಸ್ ಆಂಬಿಷನ್. ಒಂದು ಹುಡುಗನಿಗೆ ಒಂದು ಆಂಬಿಷನ್ ಇತ್ತು, ಆಕಾಂಕ್ಷೆ ಇತ್ತು, ಒಬ್ಬ ಮ್ಯೂಸಿಷಿಯನ್ನ
ಸಂಗೀತವನ್ನು ಕೇಳಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನು ಆತ ಹೊಂದಿದ್ದ. ಹೇಗೆ ಆ ಒಂದು ಆಕಾಂಕ್ಷೆ ಅವನ ಜೀವನದಲ್ಲಿ ಈಡೇರ್ತಾ ಇಲ್ವಾ ಅಂತ ಹೇಳಿ ಈ ಒಂದು ಕಾನ್ಸರ್ಟ್ ಲೆಸನ್ನ ಓದೋ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಾಸ್ ಫುಲ್ಫಿಲ್ಡ್ ಅಟ್ ಲಾಸ್ಟ್. ಅದು ಹೇಗೆ ಈ ಒಂದು ಪಾಠದ ಅಂತ್ಯದ ವೇಳೆಗೆ, ಅವನ ಜೀವನದ ಅಂತ್ಯದ ವೇಳೆಗೆ ಅವನ ಆಂಬಿಷನ್ನ ಫುಲ್ಫಿಲ್ ಮಾಡ್ಕೊಳ್ಳ ಅಂತ ಹೇಳಿ ನಾವೊಂದು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ I will read the lesson first, then I am going to explain to you the concept. This lesson is written by Shanta Rameshwara Rao. One morning in a small apartment in Bombay, a girl of about 16 looked up from the newspaper and said excitedly, "Pandit Ravi Shankar's playing tomorrow at the Shanmugananda Auditorium." "Shh," said her mother, pointing to the figure sleeping on the bed. "You will wake him up. You know he needs all the sleep and rest he can get." But the boy on the bed was not asleep. "Pandit Ravi Shankar," he said. "Pandit Ravi Shankar," he said. "Pandit Ravi Shankar, the sitar maestro." He raised himself upon his elbows for 1 second and then fell back. But his eyes were shining. "We mustn't miss the chance," he said. I have always wanted to hear him and see him." "Lie down, son, lie down." His mother sprang to his side. He actually raised himself up without help, she murmured with a catch in her throat, and her eyes turned to the idols on a corner shelf. The prayer which she uttered endlessly came unbidden to her lips. "I must hear him and see him," the boy repeated. "It's the chance of a lifetime." Then he began to cough and gasp for breath and had to be given oxygen from the cylinder that stood under the bed. But his large eyes were fixed on his sister. Smita bit her lip in self-reproach. She had been so excited at seeing the announcement that she had not remembered that her brother was very ill. She had seen how the doctors had shaken their heads gravely and spoken words that neither she nor her parents could understand. But somewhere deep inside, Smita had known the frightening truth that Anant was going to die. The word cancer had hung in the air. Her brother was dying of cancer, even though she pretended that all would be well and they would return together. A small family of 4 to their home in Gaganpur, and he was only 15 and the best table tennis player in the school and the fastest runner. He was learning to play the sitar. They were both taking sitar lessons, but Anant was better than her, as in many other things. He was already able to compose his own tunes to the astonishment of their guru. Then cancer had struck and they had come to Bombay so that he could be treated at the cancer hospital in the city. Stop it there, children. Now I am going to explain the lesson. Okay. The concert. What do you mean by concert, children? In concert andre no ಸಂಗೀತ ಸಂಜೆ. ಕಾನ್ಸರ್ಟ್ ಅಂದ್ರೆ ಸಂಗೀತ ಸಂಜೆ. ಈ ಒಂದು ಪಾಠ ಬರೆದಿರ್ತಕ್ಕಂತಹ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ದಿಸ್ ಲೆಸನ್, ಚಿಲ್ಡ್ರನ್? ಶಾಂತಾ ರಾಮೇಶ್ವರ ರಾವ್. ಶಾಂತಾ ರಾಮೇಶ್ವರ ರಾವ್ was the author of this lesson. One morning, then we will say the explanation of this lesson. One morning, one ದಿನ ಬೆಳಗ್ಗೆ, in a small apartment, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ, ಅದು ಅಪಾರ್ಟ್ಮೆಂಟ್ ಎಲ್ಲಿದೆ? ಇಟ್ ವಾಸ್ ಸಿಚುಯೇಟೆಡ್ ಇನ್
ಬಾಂಬೆಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಬಾಂಬೆನಲ್ಲಿ. ಎ ಗರ್ಲ್ ಆಫ್ ಅಬೌಟ್ 16, ಒಂದು ಹುಡುಗಿ, ಒಂದು 16 ವರ್ಷದ ಹುಡುಗಿ. ಆ ಹುಡುಗಿ ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್, ಅವಳೊಂದು ಬೆಳಗ್ಗೆ ಕೂತು ನ್ಯೂಸ್ ಪೇಪರ್ನ ಓದ್ತಾ ಇದ್ದಾಳೆ. ಓದುವಂತಹ ಸಂದರ್ಭದಲ್ಲಿ ಅಂಡ್ ಸೆಡ್ ಎಕ್ಸೈಟೆಡ್ಲಿ, ತುಂಬಾನೇ ಖುಷಿಯಿಂದ, ಎಕ್ಸೈಟ್ಮೆಂಟ್ ಇಂದ, ತುಂಬಾನೇ ಉತ್ಸುಕತೆಯಿಂದ, ಖುಷಿಯಿಂದ ಅವಳು ಹೇಳ್ತಾಳೆ ಏನಂತ, ಪಂಡಿತ್ ರವಿಶಂಕರ್ ವಾಸ್ ಪ್ಲೇಯಿಂಗ್ ಟುಮಾರೋ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಅವಳು ಹೇಳ್ತಾಳೆ ಪಂಡಿತ್ ರವಿಶಂಕರ್ ಅವರು ಪ್ಲೇಯಿಂಗ್ ಟುಮಾರೋ, ನಾಳೆ ಅವರು ನುಡಿಸ್ತಾ ಇದ್ದಾರೆ ಇನ್ಸ್ಟ್ರೂಮೆಂಟ್ ಅನ್ನ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಪಂಡಿತ್ ರವಿಶಂಕರ್ ಅವರು ನಾಳೆ ಬಂದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನ ನುಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ಒಂದು 16 ಇಯರ್ಸ್ ಗರ್ಲಿಗೆ ಗೊತ್ತಾಯ್ತು. ದೆನ್ ಹಾಗಾದ್ರೆ ಹೂ ಇಸ್ ದ ಗರ್ಲ್ ಚಿಲ್ಡ್ರನ್? ಆರ್ ಯು ಆಲ್ ಹ್ಯಾವಿಂಗ್ ಕ್ಯೂರಿಯಾಸಿಟಿ ಟು ನೋ ಅಬೌಟ್ ಹರ್? ಓಕೆ, ಲೆಟ್ಸ್ ಸಿ ಚಿಲ್ಡ್ರನ್. ಓಕೆ, ಈಗ ನೋಡೋಣ ಏನು ಅಂತ ಹೇಳಿ. said her mother, pointing to the figure sleeping on the bed. ಅಷ್ಟರಲ್ಲಿ ಅವರ ತಾಯಿ, ಒಂದು 16 ಇಯರ್ಸ್ ಗರ್ಲಿನ ತಾಯಿ ಹೇಳ್ತಾರೆ, ಹುಡುಗಿಯ ತಾಯಿ ಹೇಳ್ತಾರೆ, ಡೋಂಟ್ ಮೇಕ್ ನಾಯ್ಸ್, ಡೋಂಟ್ ಮೇಕ್ ಸೆನ್ಸ್ ಅಂತ ಹೇಳಿ, ಸೌಂಡ್ ಮಾಡಬೇಡ ಅಂತ ಹೇಳ್ತಾರೆ. ಸೆಡ್ ಹರ್ ಮದರ್, ಅವ್ರ ತಾಯಿ ಹೇಳ್ತಾರೆ, ಪಾಯಿಂಟಿಂಗ್ ಟು ದ ಫಿಗರ್, ಒಂದೊಂದು ಆಕೃತಿ ಮಲಗಿರುತ್ತೆ, ಒಬ್ಬ ವ್ಯಕ್ತಿ ಮಲಗಿರ್ತಾರೆ, ಅದು ನೋಡ್ಬಿಟ್ಟು ಅವ್ರ ತಾಯಿ ಹೇಳ್ತಾರೆ ಏನಂತ, ಸ್ಲೀಪಿಂಗ್ ಆನ್ ದ ಬೆಡ್, ಅರ್ಲೆಸ್ಲಿ ಬೆಡ್ ಮೇಲೆ ಅವ್ರು ಮಲಗಿದ್ದಾರೆ, ಅವ್ರು ನೋಡ್ಕೊಂಡು ಅವ್ರು ಹೇಳ್ತಾರೆ, ಯು ವಿಲ್ ವೇಕ್ ಹಿಮ್ ಅಪ್, ನೀನು ಇದೇ ತರ ಹೇಳ್ತಾ ಇದ್ರೆ ಖಂಡಿತ ನೀನು ಅವ್ರನ್ನ ಇಳಿಸ್ಬಿಡ್ತೀಯಾ. ಯು ನೋ ಹಿ ನೀಡ್ಸ್ ಆಲ್ ಸ್ಲೀಪ್, ನಿನಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಏನ್ ಬೇಕಾಗಿದೆ, ತುಂಬಾನೇ ನಿದ್ದೆ ಬೇಕಿದೆ, ಅವ್ನು ಮಲಗಲಿ ಚೆನ್ನಾಗಿ. ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್, ಅವನಿಗೆ ವಿಶ್ರಾಂತಿ ಅಗತ್ಯವೂ ಸಹ ಇದೆ, ಅವನಿಗೆ ರೆಸ್ಟ್ ಸಹ ಬೇಕಾಗಿದೆ. ಲೆಟ್ ಹಿಮ್ ಸ್ಲೀಪ್, ಡೋಂಟ್ ಮೇಕ್ ನಾಯ್ಸ್ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾರೆ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್, ಆದರೆ ಮಕ್ಕಳೇ ಆ ಬೆಡ್ ಮೇಲೆ ಮಲಗಿರ್ತಕ್ಕಂತಹ ಮಗು ಅದುವರೆಗೂ ಸಹ ಇನ್ನು ಮಲಗಿರ್ಲಿಲ್ಲ, ಇನ್ನು ಎದ್ದೇ ಇತ್ತು. ಪಂಡಿತ್ ರವಿಶಂಕರ್, ಆ ಹುಡುಗ ಸಹ ಎದ್ಬಿಟ್ಟು ಹೇಳ್ತಾನೆ, ಪಂಡಿತ್ ರವಿಶಂಕರ್ ಅವರ. ಹಿಸ್ಸೆಡ್, ಅವನು ಹೇಳ್ತಾನೆ, ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರೋ. ಹಾಗಾದ್ರೆ ಯಾರು ಪಂಡಿತ್ ರವಿಶಂಕರ್? ಪಂಡಿತ್ ರವಿಶಂಕರ್ ಬೇರೆ ಯಾರು ಅಲ್ಲ, ದ ಸಿತಾರ್ ಮಾಸ್ಟ್ರೋ, ಸಿತಾರನ್ನ ನುಡಿಸ್ತಕ್ಕಂಥ ಒಬ್ಬ ಮ್ಯೂಸಿಷಿಯನ್ ಆತ ಅಂತ ಇಲ್ಲಿ ಹೇಳ್ತಾರೆ. ಸಿ ದೆನ್ ಹೂ ಇಸ್ ಪಂಡಿತ್ ರವಿಶಂಕರ್ ಚಿಲ್ಡ್ರನ್? ಆನ್ ಇಂಡಿಯನ್ ಮ್ಯೂಸಿಷಿಯನ್, ಕಂಪೋಸರ್ ಅಂಡ್ ಎ ಸಿತಾರ್ ಪ್ಲೇಯರ್. ನೋಡಿ, ಒಬ್ಬ ಭಾರತೀಯ ಸಂಗೀತಗಾರ, ಕಂಪೋಸರ್ ಸಂಗೀತ ಸಂಯೋಜಕರು, ಅಂಡ್ ದೆನ್ ಸಿತಾರ್ ಪ್ಲೇಯರ್, ಒಬ್ಬ ಸಿತಾರ್ ಇನ್ಸ್ಟ್ರೂಮೆಂಟ್ ಅನ್ನು ನುಡಿಸ್ತಕ್ಕಂತಹ ವ್ಯಕ್ತಿ ದ ಪಂಡಿತ್ ರವಿಶಂಕರ್ ಅವರು. ಇಲ್ಲಿ ಎಕ್ಸೈಟೆಡ್ ಮೀನ್ಸ್ ಫೀಲಿಂಗ್ or showing happiness and enthusiasm. What do you mean by excited? Means feeling or showing, ಅಂದ್ರೆ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅಂಡ್ ಶೋಯಿಂಗ್ ವ್ಯಕ್ತಪಡಿಸ್ತಕ್ಕಂಥದ್ದು, ಅಂಡ್ ಎಂಥೂಸಿಯಾಸಮ್ ಕುತೂಹಲವನ್ನು ಸಹ ತೋರಿಸ್ತಕ್ಕಂಥದ್ದು ಅನ್ನೋ ಅರ್ಥ ಇಲ್ಲಿ ಬರುತ್ತೆ. ಮಾಸ್ಟ್ರೋ ಅಂದ್ರೆ ಏನರ್ಥ ಹಾಗಾದ್ರೆ? ವಾಟ್ ಇಸ್ ದ ಮೀನಿಂಗ್ ಆಫ್ ಮಾಸ್ಟ್ರೋ ಚಿಲ್ಡ್ರನ್? ಎ ಗ್ರೇಟ್ ಪರ್ಫಾರ್ಮರ್. ಮಾಸ್ಟ್ರೋ ಮೀನ್ಸ್ ಎ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಎ ಮ್ಯೂಸಿಷಿಯನ್, ಅದರಲ್ಲೂ ಸಹ ವಿಶೇಷವಾಗಿ ಒಬ್ಬ ಮ್ಯೂಸಿಷಿಯನ್ ಆಗಿರ್ತಾನೆ ಇವನು. ಸಿ ಇಲ್ಲಿ ನೆಕ್ಸ್ಟ್ ವಿಲ್ ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. That boy, he will express that with a lot of enthusiasm and excitement. Pandit Ravishankar, the sitar maestro. Sitar maestro ಇವರು ಪಂಡಿತ್ ರವಿಶಂಕರ್ ಅವರು ಬರ್ತಾ ಇದ್ದಾರಾ ಇಲ್ಲಿಗೆ ಅಂತ ಹೇಳಿದಾಗ, ವಾಟ್ ಯು ಮೀನ್ ಬೈ ಮಾಸ್ಟ್ರೋ ಚಿಲ್ಡ್ರನ್? ಎ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಎ ಮ್ಯೂಸಿಷಿಯನ್, ಒಬ್ಬ ಸಂಗೀತಗಾರ ಸಹ ಅವರು ಆಗಿದ್ದಾರೆ. ಎ ಸಿತಾರ್ ಮಾಸ್ಟ್ರೋ, ಹಿ ರೈಸ್ಡ್ ಹಿಮ್ಸೆಲ್ಫ್, ಅವನು ಮಲಗಿರ್ತಕ್ಕಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಏಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಪ್ ಆನ್ ಹಿಸ್ ಎಲ್ಬೋಸ್, ಒಂದು ಕಾಲ್ ಮೇಲೆ ಕೂತ್ಕೊಂಡು ಫಾರ್ 1 ಸೆಕೆಂಡ್, ಒಂದು ಕ್ಷಣದವರೆಗೆ ಅಷ್ಟೇ. ದೆನ್ ಫೆಲ್ ಬ್ಯಾಕ್, ಸ್ವಲ್ಪ ಹಿಂಗೆ ಕೈಗಳ ಸಪೋರ್ಟ್ ಇಂದ ಎದ್ದು ಕೂರುವಂತ ಪ್ರಯತ್ನ ಮಾಡ್ತಾರೆ. ದೆನ್ ಹೀಗೇನ್ ಹಿ ಮಲಗ್ಬಿಡ್ತಾನೆ. ಅವನ ಮತ್ತೆ ಅವನ ಕೈಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಹಿಸ್ ಐಸ್ ವರ್ ಶೈನಿಂಗ್, ಆದ್ರೆ ಅವನ ಕಣ್ಗಳಲ್ಲಿ ಒಂದು ಹೊಳಪು ಕಾಣ್ತಾ ಇದೆ. ಹಿಸ್ ಐಸ್ ವರ್ ಶೈನಿಂಗ್, ತುಂಬಾನೇ ಪಡಪಡ ಅಂತ ಅವನ ಕಣ್ಣು ಹೊಳಿತಾ ಇದೆ. ವಿ ಮಸ್ಟಂಟ್ ಮಿಸ್ ದ ಚಾನ್ಸ್, ನಾವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಚಾನ್ಸ್ ಅನ್ನ, ಈ ಒಂದು ಅವಕಾಶವನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಹಿ ಸೆಡ್, ಆ ತರ ಹೇಳ್ತಾನೆ, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಅಂಡ್ ಸೀ ಹಿಮ್. ನಾನು ಯಾವಾಗ್ಲೂ ಸಹ ಅವರ ಒಂದು ಧ್ವನಿಯನ್ನು ನಾನು ಕೇಳಿಸ್ಕೊಳ್ಬೇಕು ಅಂತ ಇದ್ದೀನಿ, ಅವ್ರನ್ನ ನೋಡ್ಬೇಕು ಅಂತ ಇದ್ದೀನಿ, ಅವ್ರ ಮ್ಯೂಸಿಷಿಯನ್ ನೋಡ್ಬೇಕು ಅಂತ ಇದ್ದೀನಿ ಅಂತ ಹೇಳಿ ಆ ಬಾಯ್ ಹೇಳ್ತಾನೆ. ಲೈ ಡೌನ್ ಸನ್, ಲೈ ಡೌನ್,
ಅವ್ರ ತಾಯಿ ಹೇಳ್ತಾರೆ, ಮಲ್ಗು ಮಗನೇ ಮಲ್ಗು. ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್. ಅವ್ರ ತಾಯಿ ಬಂದು ಅವ್ನ ಪಕ್ಕ ಕೂತ್ಕೊಂಡು ಹೇಳ್ತಾರೆ, ಮಲ್ಗು ಮಗನೆ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಸ್ಪ್ರಾಂಗ್? ಮೂವ್ಡ್ ಕ್ವಿಕ್ಲಿ ಅಂಡ್ ಸಡನ್ಲಿ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಅಂದ್ರೆ ಮೂವ್ಡ್ ಕ್ವಿಕ್ಲಿ, ಅವ್ರ ತಾಯಿಯವನ್ನ ನೋಡ್ತಾ ಇರೋ, ಅವ್ನು ಎದ್ದು ಕೂತ ತಕ್ಷಣ ಅವನ ಹತ್ರ ಬಂದ್ಬಿಟ್ಟು ತಕ್ಷಣಕ್ಕೆ ಸಡನ್ಲಿ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಪ್ಲೇಸ್, ನಿರ್ದಿಷ್ಟವಾದಂತಹ ಜಾಗಕ್ಕೆ ಸಡನ್ ಆಗಿ ಮೂವ್ ಆಗುವಂತ ಒಂದು ವಿಚಾರಕ್ಕೆ ನಾವು ಅಲ್ಲಿ ಸ್ಪ್ರಾಂಗ್ ಅಂತ ಇಲ್ಲಿ ಹೇಳ್ತೀವಿ. ಶಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್. ಅವಳು ನಿಧಾನಕ್ಕೆ ಮಗನಿಗೆ ಸಮಾಧಾನ ಮಾಡಿ ಹೇಳ್ತಾಳೆ. ಅವಳ ಧ್ವನಿಯಲ್ಲಿ ಏನಿದೆ, ಇನ್ ಹರ್ ಥ್ರೋಟ್. ನೋಡಿ, ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್. ವಾಟ್ ಯು ಮೀನ್ ಬೈ ಕ್ಯಾಚ್ ಇನ್ ಹರ್ ಥ್ರೋಟ್ ಚಿಲ್ಡ್ರನ್? ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂದ್ರೆ ಅರ್ಥ ಏನು ಅಂತಂದ್ರೆ, ಥ್ರೋಟ್ ಅಂದ್ರೆ ಗಂಟಲು, ವಿತ್ ಎ ಫೀಲಿಂಗ್ ಆಫ್ ಗ್ರೇಟ್ ಸಾರೋ. ಆಗ ಈ ಒಂದು ಮಾತನ್ನ ಮಗನಿಗೆ ಹೇಳುವಂತಹ ಸಂದರ್ಭದಲ್ಲಿ ಆ ತಾಯಿಯ ಗಂಟಲಿನಲ್ಲಿ ತುಂಬಾನೇ ದುಃಖ ಇದೆ. ಅವಳ ಗಂಟಲಿನಲ್ಲಿ, ಅವಳ ಮನಸ್ಸಿನಲ್ಲಿ ದುಃಖ ಇರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಸಾರೋ, ಅವಳು ತುಂಬಾ ದುಃಖದಿಂದ ಇದ್ದಾಳೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗುತ್ತೆ. ಅಂಡ್ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಆನ್ ಎ ಕಾರ್ನರ್ ಶೆಲ್ಫ್. ಅದೇ ರೂಮಿನ ಕೊಠಡಿಯಲ್ಲಿರ್ತಕ್ಕಂಥ ಒಂದು ಕಾರ್ನರ್ ಶೆಲ್ಫಿನ ಕಡೆಗೆ ಅವಳ ಕಣ್ಗಳು ನೋಡ್ತಾ ಇದೆ. ಅವಳ ಕಣ್ಣು ತುಂಬಿದೆ, ಕಣ್ಣೀರಿನಿಂದ ಅವಳು ಆ ಶೆಲ್ಫಿನ ಕಡೆಗೆ ನೋಡ್ತಾ ಮಾತಾಡ್ತಾಳೆ. ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ. ಮನಸ್ಸಲ್ಲೇ ಅವಳು ಪ್ರೇಯರನ್ನ ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಮಗನ ಮುಂದೆ ನಾನು ಅಳಬಾರ್ದು ಅಂತ ಹೇಳಿ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಆದರೂ ಸಹ ಅನ್ಬಿಡನ್ ಅಂದ್ರೇನು? ವಿತೌಟ್ ಬೀಯಿಂಗ್ ಆಸ್ಕ್ಡ್, ಇನ್ವೈಟೆಡ್ ಆರ್ ಎಕ್ಸ್ಪೆಕ್ಟೆಡ್. ಯಾರು ಕೇಳದೇ ಇದ್ರು ಸಹ, ಯಾರು ನಮ್ಮನ್ನ ಇನ್ವೈಟ್ ಮಾಡದೇ ಇದ್ರು ಸಹ, ಯಾರು ನಿರೀಕ್ಷೆ ಮಾಡದೇ ಇದ್ರು ಸಹ ನಮಗೆ ದುಃಖದಿಂದ ಬರ್ತಕ್ಕಂಥ ಒಂದು ಕಣ್ಣೀರದನ್ನ ಎಕ್ಸ್ಪ್ರೆಸ್ ಆಗೇ ಬಿಡುತ್ತೆ. ಆ ಥರ ಇಲ್ಲಿ ಕ್ಯಾಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಅವಳ ಬಾಯಿಂದ ಆಗಿನ ದುಃಖ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ದುಃಖ ವ್ಯಕ್ತ ಆಗ್ಬಿಡತ್ತೆ ಮಕ್ಕಳೇ. ಐ ಮಸ್ಟ್ ಹಿಯರ್ ಹೇಮ್ ಅಂಡ್ ಸೇ ಹೇಮ್. ಮತ್ತೆ ಮಗು ಹೇಳ್ತಾನೆ, ನಾನು ಖಂಡಿತ ಅವರನ್ನ ನೋಡಬೇಕು, ಮತ್ತೆ ನಾನು ಅವರನ್ನ ನೋಡಲೇಬೇಕು, ಅವರ ಧ್ವನಿಯನ್ನು ನಾನು ಕೇಳಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾನೆ. ದ ಬಾಯ್ ರಿಪೀಟೆಡ್. ಮಗು ಮತ್ತೆ ಮತ್ತೆ ಹೇಳುತ್ತೆ, ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ನನ್ನ ಜೀವನದ ಇದೊಂದು ಚಾನ್ಸ್, ಇಡೀ ಜೀವನದಲ್ಲಿ ನನಗೆ ಸಿಗ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ಒಂದು ಅವಕಾಶ ಅಂತ ಇಲ್ಲಿ ಅವನು ಹೇಳ್ತಾನೆ. ದೆನ್ ಹಿ ಬಿಗ್ಯಾನ್ ಎ ಕಾಫ್. ಅದನ್ನ ಹೇಳ್ತಿದ್ದ ಹಾಗೇನೆ ಅವನ ಗಂಟಲಿನಲ್ಲಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಕಾಫ್ ಅಂದ್ರೆ ಕೆಮ್ಮು. ಅಂಡ್ ಗ್ಯಾಸ್ ಫಾರ್ ಬ್ರೀತ್, ಉಸಿರಾಡಲಿಕ್ಕೆ ತುಂಬಾ ಕಷ್ಟಪಡ್ತಾನೆ ಮಗು. ಅಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್. ಅದಾದ ನಂತರ ಅವನಿಗೆ ಇದ್ದಕ್ಕಿದ್ದಂಗೆ ಆಕ್ಸಿಜನ್ ಅನ್ನು ಪ್ರೊವೈಡ್ ಮಾಡ್ತಾರೆ ಫ್ರಮ್ ದ ಸಿಲಿಂಡರ್ ಆಕ್ಸಿಜನ್ ಪ್ರೊವೈಡ್ ಮಾಡ್ತಾರೆ. ದಟ್ ಸ್ಟುಡ್ ಅಂಡರ್ ದ ಬೆಡ್. ಹಾಸಿಗೆ ಪಕ್ಕನೆ ಕೂತ್ಕೊಂಡು ಅದನ್ನೆಲ್ಲ ಸಹ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಟ್ ಹಿಸ್ ಲಾರ್ಜ್ ಐಸ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ನೋಡಿ, ಅವನ ದೊಡ್ಡ ಕಣ್ಗಳು ಅವನ ಅಕ್ಕನ ಕಡೆಗೆ ನೋಡ್ತಾ ಇದೆ. ಅವಳು ಏನಾದ್ರು ಹೆಲ್ಪ್ ಮಾಡ್ತಾಳ, ನನ್ನ ಕರ್ಕೊಂಡು ಹೋಗ್ತಾಳ ಒಂದು ಕಾನ್ಸರ್ಟ್ಗೆ ಅಂತ ಹೇಳಿ ಅವನಿಲ್ಲಿ ಅವನ ಕಣ್ಗಳು ಅವಳನ್ನೇ ನೋಡ್ತಾ ಇದೆ ಮಕ್ಕಳೇ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ಲಾಸ್. Whether that girl take her brother to this concert or not, whether that boy's ambition was fulfilled or not ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೋಣ. ವಿಲ್ ಸಿ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಚಿಲ್ಡ್ರನ್. I hope you understand my lesson very well. Here Pandit Ravi Shankar, an Indian musician, composer and a sitar player, excited feeling or showing happiness and enthusiasm. Maestro means a great performer, especially a musician. Here span means move quickly and suddenly towards a particular place. Unbidden means without being asked or invited or expected. In our next class, let's see that sister and brother, they will move to the concert or not ಅಂತ ಹೇಳಿ ನಾವು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ಚಿಲ್ಡ್ರನ್.